ಇಷ್ಟು ಇದೆ. ಪ್ಲಸ್ ಇನ್ಸೂರೆನ್ಸ್ 1 ವರ್ಷ ಇನ್ಸೂರೆನ್ಸ್ ಇದೆ ಸರ್. ಡೀಸೆಲ್ ವೆಹಿಕಲ್, ಸ್ವಿಫ್ಟ್ ಇಂಜಿನ್ ಬರುತ್ತೆ, ಒಳ್ಳೆ ಮೈಲೇಜ್ ಇದೆ ಗಾಡಿಗೆ. ಓಕೆ ಓಕೆ. ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ, ಪ್ಲಸ್ ಇನ್ಸೂರೆನ್ಸ್ ಎಲ್ಲ ಇದೆ ನಿಮ್ಗೆ. 4 ಕೂಡ MRF ಹೌದು ಸರ್, ಹೌದು. ಏನ್ ಪ್ರೈಸ್ ಕೊಟ್ಟು 2,90,000 ಫೈನಲ್ ಆಗುತ್ತೆ ಸರ್ ಇದು. ಎಷ್ಟು ಸರ್? 2,90,000 ಆಗುತ್ತೆ. ಬರೀ 2,90,000 ಫೈನಲ್. 14 ಮಾಡ್ಲಿ ಸರ್ ಇದು. 14 ಮೈಲೇಜ್ ವೆಹಿಕಲ್, ಸ್ವಿಫ್ಟ್ ಹುಡುಗರಿಗೆ ನೋಡಿ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಇದು. ಹೌದು. ಬರೀ 2.5 ಲಕ್ಷ ಕೊಡ್ತೀವಿ ಸರ್ ಇದು. 2,50,000. ಹೌದು ಸರ್. ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ರೆಡ್ ಕಲರ್ ಕಾರ್. 2016 ಸಿಂಗಲ್ ಓನರ್ ಸರ್ ಇದು. 16 ಮಾಡಲು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ಕಿಲೋಮೀಟರ್? 79 ಆಗಿದೆ ಸರ್. 2014 ಸೆಕೆಂಡ್ ಓನರ್ ಸರ್ ಇದು. AC ಬರುತ್ತೆ, 8 ಸೀಟರ್ ವಿತ್ AC ಬರುತ್ತೆ. ಮತ್ತೆ 60,000 ಓಡಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. 5 ವೀಸಾ ಇದೆ ನಮ್ದು. 2018 ಇದೆ, 2020 ಇದೆ. ಎಲ್ಲ ಡೀಸೆಲ್ ವೆಹಿಕಲ್, ಎಲ್ಲ ಸಿಂಗಲ್ ಓನರ್ ಸಬ್ಜೆಕ್ಟ್ ಎಲ್ಲ ಹಿಸ್ಟ್ರಿ ಇದೆ ನಿಮ್ಗೆ. ಸೊ ಫೈನಲ್ ಟು ಫೈನಲ್ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. 2014 ಸಿಂಗಲ್ ಓನರ್ ಸರ್. ಡೈನಾಮಿಕ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಹೌದು ಸರ್. ಇದು 3.25 ಹೇಳ್ತಾರೆ ಸರ್. 3 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್. ಇದು ಡೀಸೆಲ್ ಮೈಲೇಜ್ 18-20 ಬರ್ತಲ್ಲ? ಬರುತ್ತೆ ಸೊ ಮೇಂಟೆನೆನ್ಸ್ ಕೂಡ ಕಡಿಮೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3,30,000 ಆಗುತ್ತೆ. ಓಕೆ. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 360 ಹೇಳ್ತಾ ಇದೆ. 350 ಫೈನಲ್ ಆಗುತ್ತೆ ಸರ್. 3,50,000 ಫೈನಲ್ ಆಗುತ್ತೆ ಸರ್. 19 ಸಿಂಗಲ್ ಓನರ್, ಬರೀ 30,000 ಹೊಡೆದೆ. ಟ್ರ್ಯಾಕ್ ಅಂಡ್ ಕಾಂಪ್ರಿಹೆನ್ಸಿವ್ ಎಲ್ಲ ಇದ್ದೇ ಇರುತ್ತೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ. ಏನ್ ಪ್ರೈಸ್ ಕೊಟ್ಬಿಡಿ? 5,20,000 ಆಗುತ್ತೆ ಸರ್. 520. ಹೌದು ಸರ್. ಒಳ್ಳೆ ಮೈಲೇಜ್ ಗಾಡಿ, ಚೆನ್ನಾಗಿದೆ ಗಾಡಿ. ಓಕೆ. 1,75,000 ಫೈನಲ್ ಆಗುತ್ತೆ ಸರ್ ಇದು. 1,75,000. ಲೋ ಮಾರ್ಜಿನ್, ಲೋ ವೇರಿಯಂಟ್ ಗಾಡಿ ನೋಡಂಗಿದ್ರೆ ಒಂದು 340-45 ಫೈನಲ್ ಆಗುತ್ತೆ ಸರ್ ಇದು. 340-45 ಗಂಟ ಫೈನಲ್. ಹೌದು ಸರ್. ಸರ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್. ಹೌದು ಸರ್. ನೋಡ್ತಾ ಇರ್ಬೋದು 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್. I20 ಎಲ್ಲ ರನ್ನಿಂಗ್ ಇದೆ. ಪ್ಲಸ್ FC ಇದೆ, ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 90,000 ಫೈನಲ್ ಆಗುತ್ತೆ ಸರ್ ಇದು. ಬರೀ 90,000. 90,000 ಕೊಡ್ತೀನಿ ಸರ್ ಇದು. 2013 ಸರ್ ಇದು. LXi. ಓಕೆ. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ ರಿಡ್ಜ್ 13 ಮಾಡಲು 3 lakhs ಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಬಂದಿದ್ದೀವಿ. ಈ ಶೋರೂಮ್ ಇಂದ 16th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ಹತ್ರ 2 weeks ಆಯ್ತು ವಿಡಿಯೋ ಮಾಡಿಲ್ಲ. ಸೊ ಸರ್ ತುಂಬಾ ಬಿಸಿ ಇದ್ರು ಅಂಡ್ ಸ್ಟಾಕ್ ಕೂಡ ಹಂಗಂಗೆ ಬಂದ್ ಹೋಗ್ತಿತ್ತು. ಸೊ ಸ್ಟಾಕ್ ಇರಲಿಲ್ಲ. ಹತ್ರ ಇವತ್ತು ಈ ಶೋರೂಮ್ ಅಲ್ಲಿ ನಿಮ್ಗೆ 60 ಕಾರ್ ಸ್ಟಾಕ್ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದೆ. 5 ಬ್ರೀಜಾ ಇದೆ ಸರ್ ನಿಮ್ಗೆ. ಸರ್ 5 ಬ್ರೀಜಾ ಇದೆ. 5 ಬ್ರೀಜಾ, ಫಾರ್ಚುನರ್, ಇನೋವಾ ಎಲ್ಲ ಇದೆ ಇವತ್ತು. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಬ್ರೀಜಾ ಹುಡ್ಕೋರ್ಗೆ 5 ಬ್ರೀಜಾ ಇದೆ ಅಂಡ್ 2 VDI ಇದೆ ಅಲ್ವಾ ಸರ್? 4 VDI ಇದೆ, 1 ZDI ಇದೆ ಸರ್. 4 VDI, 1 ZDI. 2018 ಮಾಡಲ್, ಎಲ್ಲ ಸಿಂಗಲ್ ಓನರ್ ಇದಾವೆ. ಎಲ್ಲ ಅಪ್ಡೇಟ್ ಹಿಸ್ಟ್ರಿಗಳಿದಾವೆ. ಎಲ್ಲ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು ಸರ್. ಹೌದು. ಓಕೆ ಸರ್. ಇವಾಗ SB ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 10 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2010 ಇಂದ ಸ್ಟಾರ್ಟ್ ಆಗುತ್ತಾ ಲೋನ್? ಓಕೆ. ಸೊ ನೋಡ್ತಾ ಇರ್ಬೋದು ಬ್ರಿಜಾ ಹುಡ್ಕೋರ್ಗೆ ಎಸ್ಪೆಷಲಿ ನಿಮಗೆ ಈ ವಿಡಿಯೋದಲ್ಲಿ 5 ಬ್ರಿಜಾ ಕಾಣಿಸುತ್ತೆ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಫಾರ್ಚುನರ್ ಇದೆ. 13 ಮಾಡಲ್ ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ಇದೆ ಸರ್. ಇನೋವಾ 2013 ಸಿಂಗಲ್ ಓನರ್ ಇದೆ. ಸರ್ ಫಿಯಟ್ ಪುಂಟೋ ಡೀಸೆಲ್ ಕಾರ್ ಹುಡ್ಕೋರ್ಗೂ ಇವತ್ತು ಆಪ್ಷನ್ ಇದೆ. 2 ಗಾಡಿ ಇದೆ ಸರ್. 2 ಗಾಡಿ ಇದೆ. ಸೊ ಯಾರೋ ಕಮೆಂಟ್ ಮಾಡಿದ್ರೆ ಸರ್ ನಮ್ಗೆ ಫಿಯಟ್ ಪುಂಟೋ ಡೀಸೆಲ್ ಬೇಕಂತ ಹೇಳ್ಬಿಟ್ಟು, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸರ್ ಇವಾಗ ಫಿಯಟ್ ಪುಂಟೋ 2 ಎಷ್ಟು ಹೇಳ್ತೀವಿ ಪ್ರೈಸ್? 3 lakhs ಫೈನಲ್ ಆಗ್ತದೆ ಸರ್. 2 3 lakhs ಫೈನಲ್ ಆಗುತ್ತೆ ನಿಮ್ಗೆ. 800 ಬರೋ ಆ ಪ್ರೈಸ್ ಅಲ್ಲಿ ಫಿಯಟ್ ಪುಂಟೋ ಬರ್ತೈತೆ. ಯಾಕಂದ್ರೆ ಮಾರುತಿ ಸುಜುಕಿಗೆ ಕಂಪ್ಲೀಟ್ ಆಗಿ ಇಂಜನ್ ಅವರೇ ಕೊಟ್ಟಿದ್ದು ಫಿಯಟ್ ಪುಂಟೋ. ಸೊ ಅದಕ್ಕೆ ಇಂಜನ್ ಮಾತ್ರ ಸೂಪರ್ ಇಂಜನ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರೆ ಬಂದ್ಬಿಡಿ. ಸೊ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸಿಯಾಜ್. ಅದು ಕೂಡ ಡೀಸೆಲ್. ನಿಮ್ಗೆ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ನೋಡ್ತಾ ಇರ್ಬೋದು ZDI ಗಾಡಿ. 2016 ಸಿಂಗಲ್ ಓನರ್ ಸರ್ ಇದು. 16 ಮಾಡಲು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ಕಿಲೋಮೀಟರ್? 79 ಆಗಿದೆ ಸರ್. 79,000 ಕಿಲೋಮೀಟರ್ ರನ್ ಆಗಿದೆ. 16 ಮೇನ್ಲಿ ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಪ್ರಿಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಕ್ಲೀನ್ ಆಗಿದೆ. ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. 2022 ಮೈಲೇಜ್ ಬರುತ್ತೆ ಸರ್ ಇದು. ಸರ್ 22 ಮೈಲೇಜ್ ಗಂಟೆ ಬರುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಿಮ್ಗೆ ರೇರ್ AC ಅಂಡ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಆರ್ಮ್ರೆಸ್ಟ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಗಾಡಿಯೆಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಈ ಸಿಯಾಜ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 7 lakhs ಫೈನಲ್ ಆಗುತ್ತೆ ಸರ್ ಇದು. ಎಷ್ಟು ಸರ್? 7 lakhs ಆಗುತ್ತೆ ಸರ್. 11 lakhs. 7 lakhs. ಸೊ ನೋಡ್ತಾ ಇರ್ಬೋದು ಫೈನಲ್ ಟು ಫೈನಲ್ 7 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. I20 ಆಸ್ಟಾ ನೋಡ್ತಾ ಇರ್ಬೋದು. ಇದು ಕೂಡ ಡೀಸೆಲ್ ಗಾಡಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ.
ಅಂಡ್ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ i20 ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಒಳಗಡೆ ಲೆದರ್ ಇಂಟೀರಿಯರ್ಸ್ ಯಾವ ತರ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿದೆ. ಅಂಡ್ ನಿಮ್ಗೆ ಲೆಗ್ ರೂಮ್ ಹೆಡ್ ರೂಮ್ ಕೂಡ ಸೂಪರ್ ಆಗಿರುತ್ತೆ i20 ಅಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ i20 ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 75,000 ಹೊಡಿ ಸರ್. 2012 ಸಿಂಗಲ್ ಓನರ್ ಅಷ್ಟ ಟಾಪ್ ಎಂಡ್ ಮಾಡ್ಲಿದ್ದು. ಓಕೆ, ಒಂದು 385 ಆಗುತ್ತೆ ಫೈನಲ್ ಸರ್. ಇದು 3,85,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 3,85,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಓಕೆ, ಸೊ ಇಲ್ಲೊಂದು ಇಕೋ ಇದೆ. ಇದು ಹಂಗೆ ಸೋಲ್ಡ್ ಅಂತ ಹೇಳ್ಬಿಡಿ. ಮಾರುತಿ ಸುಜುಕಿ ಇಕೋ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಸರ್. 2014 ಸೆಕೆಂಡ್ ಓನರ್ ಸರ್. ಇದು AC ಬರುತ್ತೆ. 8 ಸೀಟರ್ ವಿತ್ AC ಬರುತ್ತೆ. ಮತ್ತೆ 60,000 ಹೊಡಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ ನಿಮ್ಗೆ. 4 lakhs ಒಂದು 10,000 ನೆಗೋಷಿಯಬಲ್ ಆಗುತ್ತೆ ಸರ್. 4,10,000 ಸರ್. ಹೌದು, 10,000 ಕಮ್ಮಿ ಆಗುತ್ತೆ. 60,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಇಂಟೀರಿಯರ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಇದರಲ್ಲಿ AC ಬರುತ್ತಲ್ಲ ಸರ್. ಸೊ AC ಬರೀ 60,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ವೆಹಿಕಲ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 4 lakhs ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 4,05,000 ಫೈನಲ್ ಆ ಕಡೆ ಈ ಕಡೆ. ಹೌದು ಸರ್. ಮಾರುತಿ ಸುಜುಕಿ ಬ್ರಿಜಾ ಹುಡುಕೋರ್ಗೆ ಇವತ್ತು ನೋಡ್ತಾ ಇರ್ಬೋದು ಗಾಡಿಗಳು 4 ಇದೆ ಸರ್ ಟೋಟಲ್. ಟೋಟಲ್ 5 ಬೀಜಾ ಇದೆ ನಮ್ದು. 2018 ಇದೆ, 2020 ಇದೆ. ಎಲ್ಲ ಡೀಸೆಲ್ ವೆಹಿಕಲ್, ಎಲ್ಲ ಸಿಂಗಲ್ ಓನರ್ ಸಬ್ಜೆಕ್ಟ್ ಎಲ್ಲ ಇಷ್ಟು ಇದೆ ನಿಮ್ಗೆ. ಸರ್ ಟೋಟಲ್ 5 ಬ್ರಿಜಾ ಇದೆ. ಹೌದು ಸರ್. ಅದರಲ್ಲಿ 4 ವಿಡಿಯೋ ಇದೆ, ಒಂದು ಮಾತ್ರ ZDI. ನೋಡ್ತಾ ಇರ್ಬೋದು ಇಲ್ಲಿ ಮಾತ್ರ 2 ಗಾಡಿ ಸಿಗುತ್ತೆ ನಿಮ್ಗೆ. ಇನ್ನೂ 3 ಗಾಡಿ ಬೇಕಾದ್ರೆ ಕಾಲ್ ಮಾಡಿ, ನಿಮ್ಗೆ ಅದು ಬೇರೆ ಕಡೆ ಯಾರ್ಡ್ ಅಲ್ಲಿ ನಿಲ್ಸಿದ್ದಾರೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಸಿಂಗಲ್ ಓನರ್, 64,000 ಕಿಲೋಮೀಟರ್ ಓಡಿದೆ ಸರ್ ನಿಮ್ಗೆ. ಬರೀ 64,000 ಎಲ್ಲ ಅಪ್ಡೇಟ್ ಇಷ್ಟು ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಮಾಡಿಕೊಡ್ತೀವಿ. 8,75,000 ಫೈನಲ್ ಆಗುತ್ತೆ ಸರ್. ಇದು 8,75,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 8 ಲಕ್ಷ 7.5 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್ ನಿಮ್ಗೆ. ಕಂಪ್ಲೀಟ್ ಆಗಿ ಲೋನೇ ಆಗ್ಬಿಡುತ್ತೆ ಸರ್. ಹೌದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ 90% ಲೋನೇ ಆಗುವಂತ ವೆಹಿಕಲ್. ಸೊ ಮೋಸ್ಟ್ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಈ ಗಾಡಿಗೆ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬ್ರಿಜಾ ಡೀಸೆಲ್ ಮೈಲೇಜ್ ಹತ್ರ 20 ಮೇಲೆ ಬರುತ್ತಲ್ಲ ಸರ್? ಬರುತ್ತೆ ಸರ್. 20+ ಬರುತ್ತೆ ನಿಮ್ಗೆ. 20+ ಬಂದೇ ಬರುತ್ತೆ ನಿಮ್ಗೆ. ಸೊ ಗಾಡಿ ಮಾತ್ರ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಮೇನ್ಲಿ ಸಿಂಗಲ್ ಓನರ್ ಆಗಿದೆ. ಏನು ₹1 ಖರ್ಚಿಲ್ಲ ನಿಮ್ಗೆ. ಆರಾಮಾಗಿ ಡೀಸೆಲ್ ಎಲ್ಲ ಇದೆ ಸರ್. ಅಪ್ಡೇಟ್ ಹಿಸ್ಟ್ರಿ ಗಾಡಿ ಇದೆ ಸರ್ ನಿಮ್ಗೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಓನರ್ ಮೇನ್ಲಿ. 7.5-8 ಲಕ್ಷ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಹೌದು. ಸೊ ಕಿಯಾ ಸೆಲ್ಟಾಸ್ ಇದು ಪೆಟ್ರೋಲ್ ವೆಹಿಕಲ್ ಸರ್? 2020 ಸಿಂಗಲ್ ಓನರ್ ಸರ್. 18,000 ಓಡಿದೆ. ಓಕೆ. ಟಾಪ್ ಎಂಡ್ ವಿತ್ ಸನ್ರೂಫ್ ಪುಷ್ ಬಟನ್ ಎಲ್ಲ ಬರುತ್ತೆ ಇದು. ಓಕೆ. ಇದು 15 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್. ಇದು 15 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸರ್ 2020 ಮಾಡಲಾ? 20 ಮಾಡಲ್ಲ ಸರ್. ಸೊ ನೋಡ್ತಾ ಇರ್ಬೋದು 2020 ಮಾಡಲು ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್, ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಸನ್ರೂಫ್ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ. ಸೊ ಆಪ್ಷನಲ್. ಸೊ ಇದಾದ್ಮೇಲೆ ಯಾವ ಟಾಪ್ ಎಂಡ್ ಇಲ್ಲ ಅನ್ಸುತ್ತೆ. ನೋಡ್ತಾ ಇರ್ಬೋದು ಗ್ಲಾಸಿ ಫಿನಿಶಿಂಗ್, ಕ್ರೋಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ವೆಹಿಕಲ್ ಮಾತ್ರ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ಮೇನ್ಲಿ 2020 ಮಾಡಲು. ಸೊ ಟಾಪ್ ಅಂಡ್ ಸನ್ರೂಫ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಆಲ್ಮೋಸ್ಟ್ ಎಲ್ಲ ಟಾಪ್ ಅಂಡ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಇರುತ್ತೆ. ಏನ್ ಹೇಳಿ ಸರ್ ಪ್ರೈಸ್? 15 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್ ಇದು. ಓಕೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಬ್ರಿಜಾ ಇದೆ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ 5 ಬ್ರಿಜಾ ಇದೆ. ಸೊ ಇನ್ನೂ ಒಂದು 3 ಬ್ರಿಜಾ ಇವ್ರು ಬೇರೆ ಕಡೆ ಪಾರ್ಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಅದರಲ್ಲಿ ಕೂಡ ನಿಮ್ಗೆ 4 VDI ಬರುತ್ತೆ, 1 ZDI ಬರುತ್ತೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2008 ಸಿಂಗಲ್ ಓನರ್ ಸರ್. ಓಕೆ. 64,000 ಕಿಲೋಮೀಟರ್ ಜಿನಿಯನ್ ಕಿಲೋಮೀಟರ್ ಹೊಡೆದ. ಅಪ್ಡೇಟ್ ಎಲ್ಲ ಇಷ್ಟು ಇದೆ ಸರ್ ನಿಮ್ಗೆ. ಹಿಸ್ಟ್ರಿ ಇದೆ. 8,75,000 ಆಗುತ್ತೆ ಸರ್. 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ 8 lakhs ಲೋನ್ ಆಗೋದು. ಹೌದು ಸರ್. ಹೌದು. 8,75,000 ಕೋಟಿಂಗ್ ಮಾಡ್ತಾ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ. ಸೊ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರಲ್ಲ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಬ್ರಿಜಾ ಬಗ್ಗೆ ಮಾತಾಡಂಗೆ ಇಲ್ಲ.
ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಇದು ಬಂದ್ಬಿಟ್ಟು VDI ಮೋಸ್ಟ್. ಸಾಕಷ್ಟು ಜನ ಎಲ್ಲ ಈ ವ್ಯಾಲ್ಯೂಗೆ ನೋಡ್ತಾನೆ ಇರ್ತಾರೆ, ಈ ಗಾಡಿಗೆ ಸಾಕಷ್ಟು ಜನ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಹತ್ರ ನಿಮ್ಗೆ 90% ಲೋನ್ ಆಗುವಂತ ವೆಹಿಕಲ್ SB ಕಾರ್ಸ್ ಅಲ್ಲಿ. ಸೊ ಅದ್ರ ಪಕ್ಕದಲ್ಲೇ ಸ್ಕೋಡಾ ರ್ಯಾಪಿಡ್ ಇದೆ, ನೋಡ್ತಾ ಇರ್ಬೋದು ಸರ್. ಇದು ಡೀಸೆಲ್ ವೆಹಿಕಲ್ 2012 ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ಹೌದು ಸರ್. ಎಷ್ಟು ಟನ್ ಆಗಿದೆ ಸರ್? 85,000 ರನ್ನಿಂಗ್ ಆಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ. ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಸರ್ವಿಸ್ ಟ್ರ್ಯಾಕ್ ಇದೆ. ಓಕೆ ಓಕೆ. 4 lakhs ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ 4 lakhs. 4 lakhs ಆಗುತ್ತೆ ಸರ್. 4 ಲಕ್ಷಕ್ಕೆ ಆಗುತ್ತೆ. ಫೈನಲ್ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸೊ ಏನು ₹1 ಖರ್ಚಿಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ರೇರ್ AC ಕೂಡ ಬರುತ್ತೆ, ಆಮ್ರೆಸ್ಟ್ ಕೂಡ ಬರುತ್ತೆ. ಸೊ ಫೈನಲ್ ಟು ಫೈನಲ್ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. 2014 ಸಿಂಗಲ್ ಸರ್, ಡೈನಾಮಿಕ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಹೌದು ಸರ್. ಇದು 3.25 ಹೇಳ್ತಾರೆ ಸರ್. 3 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಹೌದು ಸರ್, ಹೌದು. 3,25,000 ಕೋಟಿಂಗ್ ಆಗಿದೆ. ಹೌದು ಸರ್, ಹೌದು. ಸೊ ಬರೀ 59,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಅಂಡ್ ಓನರ್ಶಿಪ್ ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಸರ್. ಇವಾಗ ಸರ್ವಿಸ್ ಎಲ್ಲ ಇದೆಯಾ ಅಲ್ಲ ಸರ್? ಇದೆ ಸರ್. ಎಲ್ಲ ಬಾಸ್ ಅಲ್ಲಿ ಎಲ್ಲ ಕಡೆ ಮಾಡ್ತಾರೆ ಸರ್. ಓಕೆ. ಸೊ ಇವಾಗ ಫಿಯಟ್ ಸರ್ವಿಸ್ ಎಲ್ಲ ಇದೆ ನಿಮ್ಗೆ. ಇದು ಕೂಡ ನಿಮ್ಗೆ 1.3 ಸಮಥಿಂಗ್ ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಗಾಡಿ ನೋಡ್ತಾ ಇರ್ಬೋದು. ಸೊ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕಂದ್ರೆ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಆರಾಮಾಗಿ ಒಂದು 5-6 ವರ್ಷ ಓಡಿಸ್ಕೋಬಹುದು ನಿಮ್ಗೆ. ಸಿಂಗಲ್ ಓನರ್ ಗಾಡಿ ಆಲ್ಮೋಸ್ಟ್ ಫಿಯಟ್ ಗಿಂತ ಸಿಗದೇ ಇಲ್ಲ ನಿಮ್ಗೆ. ಸ್ವಿಫ್ಟ್ ಗೆ ಏನು ಸರ್ವಿಸ್ ಚಾರ್ಜ್ ಬರುತ್ತೆ, ಈ ಗಾಡಿಗೂ ಕೂಡ ಸೇಮ್ ಸರ್ವಿಸ್ ಚಾರ್ಜ್ ಬರುತ್ತೆ ಅಷ್ಟೇ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮೇನ್ಲಿ ಸಿಂಗಲ್ ಓನರ್. ಫೈನಲ್ ಟು ಫೈನಲ್ 3 lakhs. 3 lakh ಆಗುತ್ತೆ ಸರ್. 3 lakhs ಫೈನಲ್ ಆಗುತ್ತೆ ಸರ್. ಸೊ ಒಂದು ಗ್ರ್ಯಾಂಡ್ i10 ಆಸ್ಟಾ CRDI ಡೀಸೆಲ್ ಇಂಜನ್ ಇದು. 1.2 ಡೀಸೆಲ್ ಇಂಜನ್, ಟಾಪ್ ಎಂಡ್ ಗಾಡಿ. ಹೇಳಿ ಸರ್. 2015 ಸಿಂಗಲ್ ಓನರ್ ಸರ್ ಇದು. ಓಕೆ. 25 ಬರುತ್ತೆ ಮೇಲೆ ಸರ್ ನಿಮ್ಗೆ ಇದು. ಹೌದು, 25 ಬರುತ್ತೆ ಸರ್. 25 ಬರುತ್ತೆ ಸರ್ ನಿಮ್ಗೆ. ಓಕೆ ಓಕೆ. ಎಷ್ಟು ಓನರ್ ಸರ್? ಸಿಂಗಲ್ ಓನರ್ ಸರ್. ಎಷ್ಟು ರನ್ ಆಗಿದೆ ಸರ್? ಇದು 65 ಆಗಿದೆ ಸರ್. ಇದು 65,000 ಕಿಲೋಮೀಟರ್ ರನ್ ಆಗಿದೆ. ಟ್ರ್ಯಾಕ್ ಇದೆಯಾ ಸರ್? ಇದೆ ಸರ್, ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್. ಗ್ರ್ಯಾಂಡ್ i10. ಜಾಸ್ತಿ ಪೆಟ್ರೋಲ್ ನೋಡ್ತಿರ್ತೀರಾ, ಬಟ್ ಇದು ಡೀಸೆಲ್ ಗಾಡಿ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನಿಮ್ಗೆ. ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸೊ ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ ನಿಮ್ಗೆ. ಅಲಾಯ್ ವೀಲ್ಸ್ ಕೂಡ ಇದೆ ಅಂಡ್ ಅಪೋಲೋ ಟೈರ್ಸ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಅದು 5 lakhs ಹೇಳ್ತಾ ಇದ್ರೆ 480 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 4,80,000 ಗಂಟೆ ಫೈನಲ್ ಆಗುತ್ತೆ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು 4,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದ್ರ ಹಿಂದ್ಗಡೆ ಇನ್ನೂ ಒಂದು Hyundai i20 ಆಸ್ಟಾ ಟಾಪ್ ಎಂಡ್ ಅನ್ಸುತ್ತೆ. ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ 2017 ಸಿಂಗಲ್ ಆಸ್ಟ್ ಆಪ್ಷನ್ ಅಲ್ಲ ಸರ್. 6 year ಬ್ಯಾಕ್ ಪುಷ್ ಬಟನ್ ಬರುತ್ತೆ. 6 year ಬ್ಯಾಕ್ ಪುಷ್ ಬಟನ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 80,000 ಆಗಿದೆ ಸರ್ ಇದು. ಓಕೆ. ಈ ವೆಹಿಕಲ್ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇದ್ದೇ ಇದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 7 ವರೆಗೆ ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ ಟು ಫೈನಲ್ 7 ಫೈನಲ್. 7,50,000 ಫೈನಲ್. ಆಲ್ಮೋಸ್ಟ್ ಒಂದು 80% ಲೋನ್ ಆಗುವಂತ ವೆಹಿಕಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ. 6 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ದೊಡ್ಡ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನಿಮ್ಗೆ, ನೋಡ್ತಾ ಇರ್ಬೋದು. ಅಂಡ್ ಆಮ್ರೆಸ್ಟ್, ಲೆದರ್ ಇಂಟೀರಿಯರ್ಸ್, ಸನ್ಗ್ಲಾಸ್ ಹೋಲ್ಡರ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಆಗಿದೆಯಾ? ಓಕೆ. ಒಂದು ಫೈನಲ್ ಪ್ರೈಸ್ ಏನ್ ಹೇಳಿ ಸರ್? 7.5 ಆಗುತ್ತೆ ಸರ್. 7.5 ಫೈನಲ್ ಆಗುತ್ತೆ ಸರ್. Hyundai Verna 1.6 ಡೀಸೆಲ್ ಇಂಜಿನ್ ಅನ್ಸುತ್ತೆ ಇದು. ಹೇಳಿ ಸರ್ ಡೀಟೇಲ್ಸ್. 2015 ಸಿಂಗಲ್ ಓನರ್ SX ಸರ್ ಇದು. ಟಾಪ್ ಎಂಡ್ ಮಾಡಲ್. ಓಕೆ. ಸಿಂಗಲ್ ಓನರ್ ಇದೆ. ಒಂದು 75,000 ಓಡಿದೆ ಕಿಲೋಮೀಟರ್. ಬರೀ 75,000 ಸಿಂಗಲ್ ಓನರ್ ಸರ್. ಅದು ಕೂಡ ಡೀಸೆಲ್ ಗಾಡಿ, ಟಾಪ್ ಎಂಡ್ ವೆಹಿಕಲ್. 6 lakh ಫೈನಲ್ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 6 lakhs ಆಗುತ್ತೆ.
6 ಲಕ್ಷಕ್ಕೆ ಒಂದು ಲಕ್ಸುರಿ ಕಾರ್ ನ ಕೊಡ್ತಿದ್ದಾರೆ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿ ಅಂದ್ರೆ ಸೂಪರ್ ಲಕ್ಸುರಿ ಅಂತಾನೆ ಹೇಳ್ಬೋದು. ಸೊ ಈ ಕಾರು ನೋಡ್ತಾ ಇರ್ಬೋದು 4 ಪವರ್ ವಿಂಡೋ, ಪೋಸ್ಟರಿಂಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, 20+ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಸರ್ 20 ಬರುತ್ತೆ ಸರ್ ಮೈಲೇಜ್. 100% ಬರುತ್ತೆ. ಸೊ ನೋಡ್ತಾ ಇರ್ಬೋದು 20 ಮೈಲೇಜ್ ಬರುವಂತ ವೆಹಿಕಲ್. ಸೊ ನಾವು ವರ್ಣ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ. ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಕಾರ್ 1.6 ಡೀಸೆಲ್ ಇಂಜಿನ್, ಹೈವೇಗೆ ಮಾತ್ರ ಸೂಪರ್ ಕಿಂಗ್ ತರ ಇರುತ್ತೆ ಗಾಡಿ ಮಾತ್ರ, ಅದು ಕೂಡ ಡೀಸೆಲ್ ಗಾಡಿ. ಸರ್ 6 lakhs ಫೈನಲ್. ಹೌದು ಸರ್. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ 6 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ವರ್ಣ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಸರ್. ಈ ವೆಹಿಕಲ್ಗೂ ನಿಮ್ಗೆ ಹತ್ತತ್ರ ಒಂದು 60% ಲೋನ್ ಆಗುತ್ತಲ್ಲ ಸರ್? 4 lakhs ಲೋನ್ ಆಗುತ್ತೆ ಸರ್. ಓಕೆ. i20 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 ಸೆಕೆಂಡ್ ಓನರ್ ಆಸ್ಟಾ, ಟಾಪ್ ಎಂಡ್ ಮಾಡಲ್ಲ, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸರ್? ಹೌದು ಸರ್. ಟಾಪ್ ಎಂಡ್ ಪೆಟ್ರೋಲ್. ಎಷ್ಟು ಕಿಲೋಮೀಟರ್ ಆಗಿದೆ? ಅದು 65 ಆಗಿದೆ ಸರ್. 65,000 ಕಿಲೋಮೀಟರ್ ಆಗಿದೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಸೀಟ್ಸ್, 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸರ್ i20 ಪೆಟ್ರೋಲ್ ಮೈಲೇಜ್ ಏನ್ ಬರುತ್ತೆ ಸರ್? ಮೈಲೇಜ್ ಒಂದು 16-17 ಬರುತ್ತೆ ಸರ್. 16-17 ಈಸಿಯಾಗಿ ಬಂದೇ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಎಲ್ಲ ಇದೆ. ಸರ್ ಇವಾಗ i20 ಒಂದ್ಸಲ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಸರ್? 10,000 ಬರುತ್ತೆ ಸರ್. ಓಕೆ. ಸೊ ಏನ್ ಹೇಳಿದ್ ಪ್ರೈಸ್? 4 lakhs 380 ಫೈನಲ್ ಆಗುತ್ತೆ ಸರ್. ಇದು 4 lakhs 380 ಫೈನಲ್ ಮಾಡ್ಕೊಡ್ತೀವಿ. 380 ಫೈನಲ್. 3,80,000 ಫೈನಲ್ ಆಗುತ್ತೆ. ಓಕೆ. ಸೊ ಇನೋವಾ ನೋಡ್ತಾ ಇರ್ಬೋದು, ಹೇಳಿ ಸರ್ ಡೀಟೇಲ್ಸ್. 2010 ಸೆಕೆಂಡ್ ಓನರ್, ವಿ ವರ್ಷನ್, ಟಾಪ್ ಎಂಡ್ ಮಾಡಲ್ ಸರ್. ಇದು 1,80,000 ಓಡಿದೆ, ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ. ಒಂದು 7 lakh ಫೈನಲ್ ಆಗುತ್ತೆ ಸರ್. ಇದು 7 lakh ಫೈನಲ್ ಮಾಡಿ ಕೊಡ್ತೀರಾ? ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ ನಿಮ್ಗೆ. 7 lakhs ಫೈನಲ್ ಮಾಡಿ ಕೊಡ್ತಾರೆ. ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ಸೊ ನೋಡ್ತಾ ಇರ್ಬೋದು. ಸೊ ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ನಿಮ್ಗೆ ಯಾವ್ದೇ ಟೊಯೋಟಾ ಗಾಡಿ ತಗೊಳ್ಳೋ, ಎಸ್ಪೆಷಲಿ ಇನೋವಾ ಬಂದ್ಬಿಟ್ಟು ನಿಮ್ಗೆ ಹತ್ತತ್ರ 4 ಲಕ್ಷ ಕಿಲೋಮೀಟರ್ ಹೋಗುವಂತ ವೆಹಿಕಲ್. ಸೊ ಗಾಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. 2.5 ವಿ ವರ್ಷನ್ ಸರ್. 7 lakhs ಫೈನಲ್. 7 lakh ಫೈನಲ್ ಆಗುತ್ತೆ. ಸೊ 7 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಒಂದು ಬೊಲೆರೋ ಹುಡುಕೋರ್ಗೆ ಬೊಲೆರೋ ಇದೆ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ತರಾನೇ ಕಾಣಿಸ್ತಾ ಇದೆ. 16 ಮಾಡಲ್ ಅನ್ಸುತ್ತೆ. 16 ಸಿಂಗಲ್ ಓನರ್ ಸರ್. ಇದು SL ಬೇಸ್ ಮಿಡ್ ವರ್ಷನ್ ಮಾಡಿದ್ದು. ಮಿಡ್ ವರ್ಷನ್. ಎಷ್ಟು ಕಿಲೋಮೀಟರ್ ಆಗಿದೆ ಸರ್? ಇದು 89 ಆಗಿದೆ ಸರ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? 6.25 ಹೇಳ್ತಾ ಇದೀವಿ. 6 lakhs ಫೈನಲ್ ಆಗುತ್ತೆ ಸರ್. 6 lakhs ಫೈನಲ್. ಹೌದು. ಸೊ 6.25 ಕೋಟಿಂಗ್ ಮಾಡ್ತಿದ್ರೆ 6 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಮ್ ವಿಡಿಯೋ ಕಡೆಯಿಂದ ಬಂದ್ರೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, AC, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಬೊಲೆರೋ ಎಷ್ಟು ಪವರ್ ಗಾಡಿ ಅಂತ ಹೇಳೋದೇ ಬೇಕಾಗಿಲ್ಲ. ಆಫ್ ರೋಡ್ಗೆ ಮಾತ್ರ ಕಿಂಗ್ ಅಂತ ವೆಹಿಕಲ್. ಸೊ ನಿಮ್ಗೆ ಅಡಿಷನಲ್ ಸ್ಪೇರ್ ವೀಲ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಫ್ ರೋಡ್ಗೆ ಒಂದು ಒಳ್ಳೆ ಗಾಡಿ, ರಫ್ ಅಂಡ್ ಟಫ್ ಗಾಡಿ ನೋಡ್ತಾ ಇದ್ರೆ ವೆಹಿಕಲ್. ವೋಕ್ಸ್ವ್ಯಾಗನ್ ವೆಂಟೋ. ಹೇಳಿ ಸರ್ ಡೀಟೇಲ್ಸ್. 2012 ಸಿಂಗಲ್ ಓನರ್ ಸರ್. ಮಿಡಲ್ ವೇರಿಯಂಟ್ ಅಲ್ಲ ಸರ್? ಮಿಡಲ್ ಕಂಫರ್ಟ್ ಲೈನ್ ಇದು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. 4 ಪವರ್ ವಿಂಡೋ ಬರುತ್ತೆ. ಡೀಸೆಲ್ ವೆಹಿಕಲ್. ಡೀಸೆಲ್ 20+ ಮೈಲೇಜ್ ಬರುತ್ತೆ ನಿಮ್ಗೆ. ಹೌದೌದು. ಅನ್ಟಚಬಲ್ ಗಾಡಿ, ಅಪ್ಡೇಟ್ ಎಲ್ಲ ಇಷ್ಟು ಇದೆ ನಿಮ್ಗೆ. ಸೊ ನೋಡ್ತಾ ಇರೋದು 4 ಟೈರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ವೆಂಟೋ ಡೀಸೆಲ್ ಮೈಲೇಜ್ ಏನ್ ಬರುತ್ತೆ ಸರ್? 20 ಬರುತ್ತೆ ಸರ್. 18-20 ಬರುತ್ತೆ. 18-20 ಬಂದೇ ಬರುತ್ತಲ್ಲ? ಬಂದೇ ಬರುತ್ತೆ. ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3,90,000 ಆಗುತ್ತೆ ಸರ್. 3,90,000 ಫೈನಲ್. ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 3,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. 2012 89,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಲ್ವರ್ ಕಲರ್ ಸಿಂಗಲ್ ಓನರ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್.
ಸೊ ಸಾಕಷ್ಟು ಜನ ಎಲ್ಲ ಈ ಕಾರ್ಗೆ ಹುಡುಕ್ತಾನೆ ಇರ್ತೀರಾ, ಅದು ಕೂಡ ಇದು ಡೀಸೆಲ್ ವೆಹಿಕಲ್ ರಿಡ್ಜ್. ಸೊ ಸಿಂಗಲ್ ಓನರ್ ಕಾರು, ನಿಮ್ಗೆ ಇಡೀ ಮಾರ್ಕೆಟ್ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. 2010 ಸಿಂಗಲ್ ಸರ್, VDI. ಓಕೆ. 89 ಸಾವಿರ ಓಡಿದೆ ಕಿಲೋಮೀಟರ್. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ. ಅಂಡ್ 50 ಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ಈ ವೆಹಿಕಲ್ ರಿಡ್ಜ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, AC ಎಲ್ಲ ಬರುತ್ತೆ, ಫ್ಯಾಬ್ರಿಕ್ ಶೀಟ್ಸ್ ಎಲ್ಲ ಬರುತ್ತೆ. ಸರ್ ರಿಡ್ಜ್ ಡೀಸೆಲ್ ಮೈಲೇಜ್ 18-20 ಬರ್ತಲ್ಲ? ಬರುತ್ತೆ ಸರ್. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3,30,000 ಆಗುತ್ತೆ. ಓಕೆ. 3,30,000 ಆಗುತ್ತೆ ಸರ್. 3,30,000 ಗೆ ಫೈನಲ್ ಮಾಡಿ ಆಗುತ್ತೆ. ಇನ್ಕ್ಲೂಡ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ. ವಿತ್ ಟ್ರಾನ್ಸ್ಫರ್. ಸೊ ನೋಡ್ತಾ ಇರ್ಬೋದು, ವ್ಯಾಗನರ್ ಹುಡುಕೋರ್ಗೆ ಬೆಸ್ಟ್ ಕಲರ್, ಇದು ಮಾತ್ರ ಪ್ರೀಮಿಯಂ ಆಗಿರುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2013 ಸಿಂಗಲ್ ಓನರ್ ಸರ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಇದೆ ಗಾಡಿ, ಚೆನ್ನಾಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು, 13 ಮಾಡಲು, ಸಿಂಗಲ್ ಓನರ್, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸರ್ ವ್ಯಾಗನರ್ ಕೂಡ ನಿಮ್ಗೆ ಪೆಟ್ರೋಲ್ ಅಲ್ಲಿ 17-18 ಬರುತ್ತೆ ಸರ್. ಬರುತ್ತೆ. ಅಂಡ್ ಲೋ ಮೇಂಟೆನೆನ್ಸ್ ವೆಹಿಕಲ್. ಸೊ ಪಾರ್ಸಲ್ ಟ್ರೇ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ VXI ಮೋಸ್ಟ್ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 360 ಹೇಳ್ತಾ ಇದೆ, ಒಂದು 350 ಫೈನಲ್ ಆಗುತ್ತೆ ಸರ್. 3,50,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ರೆನಾಲ್ಟೋ ದೊಡ್ಡ ಕಾರ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಸ್ಟೆಲಾ RXL. ಸೊ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್ ಇದೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಬರೀ 38,000 ಓಡಿದೆ ಸರ್ ನಿಮಗೆ. ಬರೀ 38,000? ಹೌದು ಸರ್. ಸರ್ ಇದು ಪೆಟ್ರೋಲ್ ಏನ್ ಮೈಲೇಜ್ ಬರುತ್ತೆ ಸರ್? ಇದು 17-18 ಬರುತ್ತೆ ಸರ್. 17-18 ಈಸಿಯಾಗಿ ಬರುತ್ತೆ. ಟಾಪ್ ಎಂಡ್ ಮಾಡಸ್ ಎಲ್ಲ ಇದೆ. ಟಾಪ್ ಎಂಡ್ ಜಾಸ್ತಿ ಓಡಿದ ಗಾಡಿ. ಅಪ್ಡೇಟ್ ಹಿಸ್ಟ್ರಿ ಕೊಡ್ತೀವಿ ಸರ್ ಇದಕ್ಕೆ. ಅಪ್ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಓನರ್ಶಿಪ್ ಸರ್? ಇದು ಓನರ್ ಬಂದು ಒಂದೇ ಮನೆಯಲ್ಲಿ 3 ಓನರ್ ಆಗ್ಬಿಟ್ಟಿದೆ ಸರ್. ಇದು ಒಂದೇ ಮನೆಯಲ್ಲಿ 3 ಓನರ್ ಆಗಿದೆ. ಬಟ್ ಗಾಡಿ ಓಡಿಲ್ಲ, ಅಪ್ಡೇಟ್ ಹಿಸ್ಟ್ರಿ ಇದೆ ನಮ್ಮ ಹತ್ರ. ಎಲ್ಲ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿ. ಹೌದು ಸರ್. ಏನ್ ಪ್ರೈಸ್ ಕೊಟ್ಟು? 3,50,000 ಆಗುತ್ತೆ ಸರ್ ಫೈನಲ್. ಬರೀ 3,50,000. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು, 30,000 ಓಡಿರೋ ವೆಹಿಕಲ್ ಗೆ ಬರೀ 3,50,000, ಅದು ಕೂಡ ದೊಡ್ಡ ಲಕ್ಸುರಿ ಸಡನ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸೊ ಎಷ್ಟು ಸ್ಪೇಷಿಯಸ್ ಆಗಿರುತ್ತೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ ರೆನಾಲ್ಟೋ. ಕಾರ್ ಎಲ್ಲ ಈ ತರ ಇದೆ, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ 360 ಫೈನಲ್. ಹೌದು ಸರ್. ಸೊ 3,60,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದ್ರಲ್ಲೂ ಕೂಡ ನಿಮ್ಗೆ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರೆನಾಲ್ಟೋ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಡಸ್ಟರ್ ನೋಡಿರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಡಸ್ಟರ್. ಸೊ ಸೇಮ್ ಬ್ರ್ಯಾಂಡ್, ಸೇಮ್ ಕಂಪ್ನಿದು ಸ್ಕೆಲಾ ಸೆಡನ್. 3,60,000 ಫೈನಲ್. ಅಂಡ್ ಇಲ್ಲೊಂದು ವರ್ಣನ ಸರ್ ಇದು? ಹಾ ಸರ್, ವರ್ಣ 2016 ಸರ್, ಸಿಂಗಲ್ ಓನರ್, 64,000 ಕಿಲೋಮೀಟರ್. SX ಆಪ್ಷನ್ ಇದು. SX ಆಪ್ಷನಲ್. 6 ಇಯರ್ ಬ್ಯಾಗ್, ಪುಷ್ ಬಟನ್ ಬರುತ್ತೆ ನಿಮ್ಗೆ. ಓಕೆ. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಆಗಿದೆ ಸರ್. ಎಷ್ಟು ರನ್ ಆಗಿದೆ ಸರ್? ಇದು 64,000 ಆಗಿದೆ ಸರ್. ಸೊ ಅಪ್ಡೇಟ್ ಹಿಸ್ಟ್ರಿ ಎಲ್ಲ ಇದೆ. 7,25,000 ಆಗುತ್ತೆ ಸರ್ ಇದು. ಸೊ ಕಾಂಪ್ರೆನ್ಸಿವ್ ಇದೆಯಾ ಸರ್? ಹಾ, ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಗಾಡಿಗಳಿಗೂ ಕಾಂಪ್ರೆನ್ಸಿವ್ ಇದ್ದೇ ಇರುತ್ತೆ ನಿಮ್ಗೆ. ಅಂಡ್ ಸೊ ಟಾಪ್ ಎಂಡ್ ವೆಹಿಕಲ್ ವರ್ಣ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ನಿಮ್ಗೆ. ಸರ್ ಫೈನಲ್ ಟು ಫೈನಲ್ 7 lakhs ಫೈನಲ್. 725 ಆಗುತ್ತೆ. ಹೆಚ್ಚಿಗೆ ಮಾಡೋಣ, ನೆಗೋಷಿಯಬಲ್ ಮಾಡ್ತೀವಿ. ಸೊ ಇಲ್ಲೊಂದು ಟಿಯಾಗೋ XE ವೇರಿಯಂಟ್ ಇದೆ. ಇದು ಪೆಟ್ರೋಲ್ ಸರ್ ಇದು? ಸರ್ 2019 ಸಿಂಗಲ್ ಸರ್, ಬರೀ 30,000 ಓಡಿದೆ. ಓಕೆ. 19 ಸಿಂಗಲ್ ಬರೀ 30,000 ಓಡಿದೆ. ಟ್ರ್ಯಾಕ್ ಅಂಡ್ ಕಾಂಪ್ರೆನ್ಸಿವ್ ಎಲ್ಲ ಇದ್ದೇ ಇರುತ್ತೆ. ಇನ್ಸೂರೆನ್ಸ್ ಜಾಬ್ಸ್ ಇದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ. ಏನ್ ಪ್ರೈಸ್ ಕೊಟ್ಟು? 5,20,000 ಆಗುತ್ತೆ ಸರ್. 520. ಹೌದು ಸರ್. ಹೌದು. ಸೊ ನಿಮ್ಗೆ ಈ ಗಾಡಿ ಆಲ್ಮೋಸ್ಟ್ 5 ಲಕ್ಷ ಲೋನ್ ಆಗೋಗ್ಬಿಡುತ್ತಲ್ಲ ಸರ್? ಹೌದು ಸರ್, 4.25 ಲೋನ್ ಆಗುತ್ತೆ ಸರ್ ಇದು. ಸರ್ 4,50,000 ಕಂಪ್ಲೀಟ್ ಆಗಿ ಲೋನ್ ಆಗುವಂತ ವೆಹಿಕಲ್ ಟಾಟಾ ಟಿಯಾಗೋ, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಒಂದು ಲಕ್ಸುರಿ ಹ್ಯಾಚ್ ಪ್ಯಾಕ್ ಫ್ರಮ್ ಟಾಟಾ. ಸೊ ಬಿಲ್ಡ್ ಕ್ವಾಲಿಟಿ ಮಾತ್ರ ಹೇಳಂಗೆ ಇಲ್ಲ ನಿಮ್ಗೆ. ಎಷ್ಟು ಹೆವಿ ಆಗಿದೆ ಅಂದ್ರೆ ಡೋರ್ ಅಷ್ಟು ಹೆವಿ ಆಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್ 5,20,000 ಫೈನಲ್ ಆಗುತ್ತೆ ಸರ್. ಹೌದು. ಸೊ 5,20,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ.
ಸೊ ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಇವನ್ ಅನ್ಯೂಸ್ಡ್ ಸ್ಟೆಪ್ನಿ ಇರುತ್ತಲ್ಲ ಹೌದು ಸರ್, ಸರ್ ಆಂಜನೇಯ ಸ್ಟೆಪ್ನಿ ಸೊ ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ ನಿಮ್ಗೆ, ಬರೀ 30,000 ಓಡಿದೆ ಅಷ್ಟೇ. ಓಕೆ, ಎರಡು ಸೊ ಇಲ್ಲಿ ಒಂದು XUV 500 ಇದೆ ನೋಡ್ತಾ ಇರ್ಬೋದು. ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು. ಫ್ರಮ್ ಮಹೇಂದ್ರ, ಹೇಳಿ ಸರ್ ಡೀಟೇಲ್ಸ್. 2012 ಸಿಂಗಲ್ ಸರ್, W8 ಟಾಪ್ ಎಂಡ್ ಮಾಡಲು, 8 ಏರ್ ಬ್ಯಾಗು ಮತ್ತೆ ಕೀ ಸ್ಟಾರ್ಟ್ ಬರುತ್ತೆ. ಓಕೆ, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 8 ಏರ್ ಬ್ಯಾಗು, ಕೀ ಸ್ಟಾರ್ಟ್ ಎಲ್ಲ ಬರುತ್ತೆ. ಹೌದು ಸರ್ ಹೌದು. ಸರ್ W8 ವೇರಿಯಂಟ್ W8 ವೇರಿಯಂಟ್ ಸರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? 7ವರೆಗೆ ಫೈನಲ್ ಆಗುತ್ತೆ ಸರ್. 7.5 ಫೈನಲ್ ಆಗುತ್ತೆ. 7,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ W8 ವೇರಿಯಂಟ್ ನ. ಅದು ಕೂಡ ಬ್ಲಾಕ್ ಕಲರ್. ಇದ್ರಲ್ಲೂ ಕೂಡ ನಿಮ್ಗೆ ABS, ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಸೊ ಅದ್ರ ಪಕ್ಕದಲ್ಲೇ ಒಂದು ಲಾಡ್ಜಿ ಇದೆ ಹಿಂದ್ಗಡೆ. ಹೇಳಿ ಸರ್ ಡೀಟೇಲ್ಸ್ ಲಾಡ್ಜಿ ಬಗ್ಗೆ. 2015 ಸಿಂಗಲ್ RXZ ಟಾಪ್ ಅಂಡ್ 7 ಸೀಟರ್ ಫ್ಯಾಮಿಲಿ ಕಾರ್ ಸರ್ ಇದು. ಹೌದು, ಒಳ್ಳೆ ಮೈಲೇಜ್ ಬರುತ್ತೆ, 18-20 ಮೈಲೇಜ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೊಸ ಟೈರ್ ಇದೆ. ಒಂದು ಇನೋವಾ ತಗೋರಿ 15-20 ಲಕ್ಷ ಕೊಡ್ಬೇಕು, ಬರೀ 6 ಲಕ್ಷ ಕೊಡ್ತಾ ಇದೆ ಸರ್ ಇದು. ಬರೀ 6 ಲಕ್ಷ. ಸೊ ನಿಮ್ಗೆ ಸೇಮ್ ಇನೋವಾ ತರನೇ ಇರುತ್ತೆ. ಹೌದು ಸರ್ ಹೌದು. ಸೊ ಬರೀ 6 ಲಕ್ಷಕ್ಕೆ ನಿಮ್ಗೆ ಲಾಡ್ಜಿ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇನ್ನೂ ಒಂದು ಲಾಡ್ಜಿ ಕೂಡ ಇದೆ ಹಿಂದ್ಗಡೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಸೇಮ್ ನಿಮ್ಗೆ ಇನೋವಾ ತರಾನೇ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ಚಿಕ್ಕ ಮನೆ ತರನೇ ಇದೆ ಒಳಗಡೆ, ನಿಮ್ಗೆ ಅಷ್ಟು ಸ್ಪೇಸ್ ಬರುತ್ತೆ ನಿಮ್ಗೆ. ಸೊ ಲೋ ಬಡ್ಜೆಟ್ ಅಲ್ಲಿ ಇವಾಗ ಎರ್ಟಿಗಾ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ತಗೊಂಡ್ಬಿಡ್ಬೋದು. ಎರ್ಟಿಗಾಗಿಂತ ನಿಮ್ಗೆ ಇದು ಪ್ರೈಸ್ ಕಡಿಮೆನೆ ಅಂತ ಹೇಳ್ಬೋದು. ಸೊ ಇವನ್ ನಿಮ್ಗೆ ಎರ್ಟಿಗಾ ಬೇಕಂದ್ರೂ ಹತ್ತತ್ರ 7-7.5 ಆಗುತ್ತಲ್ಲ ಸರ್. ಸೊ ನಿಮ್ಗೆ ಫೈನಲ್ ಟು ಫೈನಲ್ 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಲಾಡ್ಜಿನ. ಸೊ ಇವಾಗ ಬಂದ್ಬಿಟ್ಟು ಹಿಂದ್ಗಡೆ ಬಂದಿದ್ವಿ. ಇಲ್ಲೂ ಕೂಡ ನಿಮ್ಗೆ 15 ಕಾರ್ ಪಾರ್ಕಿಂಗ್ ಎಲ್ಲ ಆಗಿದೆ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ 15-20 ಕಾರ್ ಇದೆ ಹತ್ತತ್ರ. ಸೊ ಫಸ್ಟ್ ಕಾರ್ ಬಂದ್ಬಿಟ್ಟು ಝೆನ್ ಎಸ್ಟಿಲೋ 2008 ಸೆಕೆಂಡ್ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ ನಿಮ್ಗೆ. ಒಳ್ಳೆ ಮೈಲೇಜ್ ಗಾಡಿ, ಚೆನ್ನಾಗಿದೆ ಗಾಡಿ. ಓಕೆ, 1,75,000 ಫೈನಲ್ ಆಗುತ್ತೆ ಸರ್ ಇದು. 1,75,000 ಲೋ ಮಾರ್ಜಿನ್, ಲೋ ವೇರಿಯಂಟ್ ಗಾಡಿ ನೋಡಂಗಿದೆ. ಈ ಕಡೆ ಹಿಂದೆಗಡೆ ಇದೆ ಸರ್ ಗಾಡಿಗಳೆಲ್ಲ. ಸೊ ಇದೆಲ್ಲ ಲೋ ಬಡ್ಜೆಟ್ ವೆಹಿಕಲ್ ಕಂಪ್ಲೀಟ್ ಆಗಿ. ಸೊ ನೋಡ್ತಾ ಇರ್ಬೋದು, ಬರೀ 1,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಪವರ್ ಸ್ಟೇರಿಂಗ್, AC ಬರುತ್ತಲ್ಲ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ನಿಮ್ಗೆ. ಹೌದು ಸರ್. ಅಂಡ್ 4 JK ಟೈರ್ಸ್ ಕೂಡ ಇದೆ ನಿಮ್ಗೆ. 4 ಕೂಡ ಟೈರ್ಸ್ ಏನ್ ತೊಂದ್ರೆ ಇಲ್ಲ. ಬರೀ ಪೆಟ್ರೋಲ್ ಹಾಕೊಂಡು ಓಡಿಸುವಂತ ವೆಹಿಕಲ್ ಅಷ್ಟೇ, ಏನು ₹1 ಖರ್ಚಿಲ್ಲ ಗಾಡಿಯಲ್ಲಿ. ಝೆನ್ ಎಸ್ಟಿಲೋ ಫ್ರಮ್ ಮಾರುತಿ. ಸೊ ಇದು ಕೂಡ ನಿಮ್ಗೆ ಸೇಮ್ ಆಲ್ಟೋ ತರನೇ ಬರುತ್ತೆ, ಬಟ್ ಆಲ್ಟೋಗಿಂತ ದೊಡ್ಡ ವೆಹಿಕಲ್. ವ್ಯಾಗನರ್ ಟೈಪ್ ಬರುತ್ತೆ ಸರ್ ಇದು. ವ್ಯಾಗ್ನರ್ ಬರುತ್ತೆ, ವ್ಯಾಗ್ನರ್ ತರ ಬರುತ್ತೆ. ಸೊ 18-19 ಬರುತ್ತೆ ಸರ್ ಬರುತ್ತೆ ಸರ್, ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಲೋ ಮೇಂಟೆನೆನ್ಸ್, ನಿಮ್ಗೆ 5,000-6,000 ಒಳಗಡೆ ಸರ್ವಿಸ್ ಆಗೋಗ್ಬಿಡುತ್ತೆ. ಬರೀ 1,75,000 ಫೈನಲ್ ಆಗುತ್ತೆ ಸರ್. ಓಕೆ, ಸೊ ಅದ್ರ ಹಿಂದ್ಗಡೆ ಒಂದು ಫಿಯಟ್ ಫುಂಟೋ ನೋಡ್ತಾ ಇರ್ಬೋದು, ರೆಡ್ ಚೆರಿ ಕಲರ್ ಅಂತಾನೆ ಹೇಳ್ಬೋದು. ಕಾರ್ ಮಾತ್ರ ಸೂಪರ್ ಆಗಿದೆ ಸರ್. 2014 ಸೆಕೆಂಡ್ ಓನರ್ಸ್, ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ. ಪ್ಲಸ್ ಇನ್ಸೂರೆನ್ಸ್ 1 ವರ್ಷ ಇನ್ಸೂರೆನ್ಸ್ ಇದೆ ಸರ್. ಡೀಸೆಲ್ ವೆಹಿಕಲ್, ಸ್ವಿಫ್ಟ್ ಇಂಜಿನ್ ಬರುತ್ತೆ. ಒಳ್ಳೆ ಮೈಲೇಜ್ ಇದೆ ಗಾಡಿಗೆ. ಓಕೆ, ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ, ಪ್ಲಸ್ ಇನ್ಸೂರೆನ್ಸ್ ಎಲ್ಲ ಇದೆ ನಿಮ್ಗೆ. 4 ಕೂಡ MRF ಹೌದು ಸರ್ ಹೌದು. ಏನ್ ಪ್ರೈಸ್ ಕೊಟ್ಟು 2,89,000 ಫೈನಲ್ ಆಗುತ್ತೆ ಸರ್ ಇದು. ಎಷ್ಟು ಸರ್? 2,90,000 ಆಗುತ್ತೆ. ಬರೀ 2,90,000 ಫೈನಲ್. 14 ಮಾಡಲಿ ಸರ್ ಇದು. 14 ಮಾಡಲು ಸಿಂಗಲ್ ಓನರ್. ಸೊ ನಿಮ್ಗೆ 2,90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಇವನ್ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫಿಯಟ್ ಗಾಡಿಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಆಲ್ಮೋಸ್ಟ್. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸೊ ಇದರಲ್ಲೂ ಕೂಡ 1.3 ಡೀಸೆಲ್ ಇಂಜಿನ್, ಮಲ್ಟಿ ಜೆಟ್ ಡೀಸೆಲ್ ಇಂಜಿನ್. ಸೊ ಸ್ವಿಫ್ಟ್ ಇಂಜನ್ ಸೇಮ್. 2,90,000 ಫೈನಲ್ ಆಗುತ್ತೆ ಸರ್ ಅದು. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಡೈನಮಿಕ್ 2.5 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ. ಈ ಗಾಡಿಗೆ 2.5 ಲಕ್ಷ ಲೋನ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಬರೀ 40,000 ಕಟ್ಬಿಟ್ರೆ ಸಾಕು ನಿಮ್ಗೆ ಕುಂಟೋ ಸಿಗ್ಬಿಡುತ್ತೆ. ಅಂಡ್ i20 ಬಗ್ಗೆ ಹೇಳಿ ಸರ್. 2011 ಸೆಕೆಂಡ್ ಓನರ್ ಮ್ಯಾಗ್ನಾ ಸರ್ ಇದು. ಪೆಟ್ರೋಲ್ ವೆಹಿಕಲ್, 70,000 ಓಡಿದೆ. ಒಂದು 340-45 ಫೈನಲ್ ಆಗುತ್ತೆ ಸರ್ ಇದು. 340-45 ಗಂಟೆ ಫೈನಲ್. ಹೌದು ಸರ್. ಸರ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಹೌದು ಸರ್. ಸೊ ನೋಡ್ತಾ ಇರ್ಬೋದು, 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್ i20. ನೋಡ್ತಾ ಇರ್ಬೋದು ಟೈರ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅಷ್ಟು ಕ್ಲೀನ್ ಆಗಿದೆ.
ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 340 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 3,40,000 ಫೈನಲ್ ಫೈನಲ್ ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು ಮ್ಯಾಗ್ನಾ 3,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇದ್ದೇ ಇರುತ್ತೆ ವೆಹಿಕಲ್. ಅಂಡ್ ಫಿಗೋ ಹೇಳಿ ಸರ್ ಡೀಟೇಲ್ಸ್. 2011 ಸೆಕೆಂಡ್ ಓನರ್, ಡೀಸೆಲ್, ಟೈಟಾನಿಯಂ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 2 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಫೈನಲ್ ಟು ಫೈನಲ್ 2 lakhs. 2 lakhs ಸರ್ ಅದು. 2 lakhs ಗೆ ಫೈನಲ್, ಅದು ಕೂಡ ಡೀಸೆಲ್ ಕಾರು. ಸೊ ಡೀಸೆಲ್ ವೆಹಿಕಲ್ ನಿಮ್ಗೆ 2 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬರೀ 82,000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು 82,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಡೀಸೆಲ್ ಗಾಡಿ ಫಿಗೋಗೆ ಬರೀ 2 ಲಕ್ಷ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ 4 ಕೂಡ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ವರ್ಣ ಬಗ್ಗೆ ಡೀಟೇಲ್ಸ್. ವರ್ಣ 2006 ಸೆಕೆಂಡ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಒಳ್ಳೆ ಮೈಲೇಜ್, ಒಳ್ಳೆ ಮ್ಯಾಗ್ವಿಲ್, ಹೊಸ ಟೈರ್ ಎಲ್ಲ ಬರುತ್ತೆ. ಓಕೆ, ಒಳ್ಳೆ ಮೈಲೇಜ್ ಇದೆ. 195 ಗೆ ಫೈನಲ್ ಆಗುತ್ತೆ ಸರ್ ಇದು. 1,95,000 ಫೈನಲ್. ಹೌದು ಸರ್, ಹೌದು. ಸೊ 1,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ ವೆಹಿಕಲ್ ಎಲ್ಲ ಬರುತ್ತೆ. ಸ್ಪೇಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ವೆಹಿಕಲ್ಸ್. ಸೊ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಬರೀ ವರ್ಣ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎಲ್ಲೂ ಹುಡುಕಿದ್ರು ಸಿಗಲ್ಲ. ಮಾರುತಿ ಇದು ವರ್ಣ, ಸಾರಿ. ಸೊ ಮಾರ್ಕೆಟ್ ಅಲ್ಲಿ ಈ ಕಾರು ಸಿಗದೇ ಇಲ್ಲ ನಿಮ್ಗೆ. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ನಿಮ್ಗೆ ಸಡನ್ ನೋಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 1,95,000 ಫೈನಲ್ ಆಗುತ್ತೆ. ಇದು ಇನ್ಕ್ಲೂಡ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ 1,95,000 ಟ್ರಾನ್ಸ್ಫರ್. ಹೌದು ಸರ್. ಓಕೆ. ಸೊ ಇಲ್ಲೊಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. 2010 ಸೆಕೆಂಡ್ ಓನರ್ ಸರ್ ಮ್ಯಾಗ್ನಾ. 2008 ಸೆಕೆಂಡ್ ಓನರ್. ಓಕೆ. 2,10,000 ಆಗುತ್ತೆ ಸರ್. FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. 2,10,000 ಫೈನಲ್ ಆಗುತ್ತೆ. 2,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್. ಸೊ FC ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಓಕೆ ಸರ್. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. AC ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ i10? 60,000 ಆಗಿದೆ ಸರ್ ಇದು. ಓಕೆ ಸರ್. 210 ಫೈನಲ್. 210 ಫೈನಲ್ ಎಲ್ಲ ಮಾಡ್ಕೊಂಡು ಅಪ್ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ ಸರ್. 2,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್, ಹೌದು. ಮಾರುತಿ ಸುಜುಕಿ ಸ್ವಿಫ್ಟ್ VDI, ಅದು ಕೂಡ ಡೀಸೆಲ್, ಅದು ಕೂಡ ರೆಡ್ ಕಲರ್ ಕಾರು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. 2009 ಮಾಡಲ್ ಇದು. ಒಳ್ಳೆ ಮೈಲೇಜ್ ವೆಹಿಕಲ್. ಸ್ವಿಫ್ಟ್ ಹುಡುಗರಿಗೆ ನೋಡಿ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಇದು. ಹೌದು. ಬರೀ 2.5 ಲಕ್ಷ ಕೊಡ್ತೀವಿ ಸರ್ ಇದು. 2,50,000. ಹೌದು ಸರ್. ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ರೆಡ್ ಕಲರ್ ಕಾರ್. ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು 2,50,000 ಸರ್. ಹೌದು ಸರ್. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. 250 ಫೈನಲ್. ಸೊ ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಪವರ್ ವಿಂಡೋ, ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. 2009 ಮಾಡಲ್. ಸೊ 2009 ಮಾಡಲ್ ಸ್ವಿಫ್ಟ್ ಡೀಸೆಲ್ ಕಾರು. 4 ಕೂಡ ಬ್ರ್ಯಾಂಡ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಕಾರ್ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. 2009 ಮಾಡಲು. ಹೌದು ಸರ್, ಹೌದು. ನ್ಯಾನೋ ಬಗ್ಗೆ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್. 2 ನ್ಯಾನೋ ಇದೆ. ಅದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. 140 2 ಫೈನಲ್ ಆಗುತ್ತೆ ಸರ್. 140 ಫೈನಲ್ ಆಗುತ್ತೆ. ಎರಡು ಕೂಡ ನಿಮ್ಗೆ 140 ಗೆ ಫೈನಲ್ ಮಾಡಿ ಕೊಡ್ತಾರೆ. ಇನ್ಕ್ಲೂಡ್ ಟ್ರಾನ್ಸ್ಫರ್ ಅಲ್ಲ ಸರ್. ಎರಡು ಸೇಮ್ ಮಾಡಲ್ಲ. ಸೇಮ್ ಮಾಡಲು, ಸೇಮ್ ಓನರ್ಶಿಪ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎರಡು ಕೂಡ ಸೇಮ್. ಎರಡು ಸರ್. ನ್ಯಾನೋ ಕೂಡ ಸೇಮ್ ಮಾಡಲು, ಸೇಮ್ ವೇರಿಯಂಟ್. ಹೌದು ಸರ್. ಏನ್ ಹೇಳಿ ಸರ್ ಪ್ರೈಸ್? 140 ಆಗುತ್ತೆ ಸರ್. 1,40,000 ಫೈನಲ್. ಹೌದು. ಸೊ ಇಲ್ಲೊಂದು ಓಪಲ್ ಕೋರ್ಸ್ ಇದೆ, ಹೇಳಿ ಸರ್. 2005 ಸೆಕೆಂಡ್ ಸರ್. FC ಎಲ್ಲ ರನ್ನಿಂಗ್ ಇದೆ. ಪ್ರೆಸ್ FC ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 90,000 ಫೈನಲ್ ಆಗುತ್ತೆ ಸರ್ ಇದು. ಬರೀ 90,000. 90,000 ಕೊಡ್ತೀನಿ ಸರ್ ಇದು. ಒಳ್ಳೆ ಇಂಪೋರ್ಟೆಡ್ ಕಾರ್ ಸರ್ ಇದು. ಹೌದು. ಬರೀ 90,000 ಗೆ ನಿಮ್ಗೆ ಕಾರ್ ಸಿಗ್ತೈತೆ. ಸರ್ ರವಿಚಂದ್ರನ್ ಮೂವಿಯಲ್ಲಿ ಎಲ್ಲ ಜಾಸ್ತಿ ನೋಡಿರ್ತೀರ ಈ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಬಿಲ್ಡ್ ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ವೆಹಿಕಲ್. ಇಂಟೀರಿಯರ್ ನೋಡಿ ಎಲ್ಲ ಒಳ್ಳೆ ಸೂಪರ್ ಆಗಿದೆ ಇಂಟೀರಿಯರ್ ಎಲ್ಲ. ಸೊ ಬರೀ 90,000 ಗೆ ನಿಮ್ಗೆ ಓಪಲ್ ಕೋರ್ಸಾ ಸಿಗ್ತೈತೆ. ಕಾರ್ ಏನಾರ ಕಲ್ತ್ಕೊಳ್ಬೇಕಂತ ಆಸೆ ಇದ್ರೆ ಈ ತರ ಕಾರ್ ತಗೊಂಡು ಆರಾಮಾಗಿ ಕಲ್ತ್ಕೊಂಡ್ಬಿಡ್ಬೋದು. ಅಂಡ್ ಓಕೆ ಸರ್, ಜಸ್ಟ್ 90,000 ಫೈನಲ್. 90,000 ವಿತ್ ಟ್ರಾನ್ಸ್ಫರ್ ಸರ್. ವಿತ್ ಟ್ರಾನ್ಸ್ಫರ್ ಇದೆಯಾ ಸರ್? SX4 ಸರ್. 2011 ZDI ಸರ್. ಓಕೆ. ಅಪೆಂಡ್ ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ವೈಟ್ ಕಲರ್. ಓಕೆ. ಒಂದು 285 ಗೆ ಫೈನಲ್ ಆಗುತ್ತೆ ಸರ್ ಇದು. 2,85,000 ಫೈನಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಮಾಡಲ್ ಸರ್ ಇದು. ZDI ಟಾಪ್ ಎಂಡ್ ಮಾಡಲು. ಸೊ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿಯಲ್ಲಿ ಒಂದು ದೊಡ್ಡ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಇದು.
ಸೊ ZDI SX4 ಅಂಡ್ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಬ್ರ್ಯಾಂಡ್ ನ್ಯೂ ಲಾರ್ಜಿ ಕೂಡ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಸಿಂಗಲ್ ಸರ್ 72 ರನ್ನಿಂಗ್ ಆಗಿದೆ. ಹೊಸ ಟೈರ್, ಬ್ರಾಂಡ್ ಟೈರ್ ಇದೆ. ಒಳ್ಳೆ ಮೈಲೇಜ್ ಗಾಡಿ, ಪೆಟ್ರೋಲ್ ವೆಹಿಕಲ್. 5,20,000 ಫೈನಲ್ ಆಗುತ್ತೆ ಸರ್ ಇದು. 5,20,000 ಫೈನಲ್. ಸರ್ 4 lakhs 4.5 ಲೋನ್ ಆಗುತ್ತೆ ನಿಮ್ಗೆ. ಹೌದೌದು. ಉಳಿದು ಪೇ ಮಾಡಿ ಗಾಡಿ ತಗೊಂಡು. ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್ ಸರ್ ಅದು. ಸೊ ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸೊ ಪೋಸ್ಟರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈಗ ಇದು ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 72 ಆಗಿದೆ ಸರ್. 72,000 ಓಡಿದೆ. ಜಿನಿಯನ್ ಕಿಲೋಮೀಟರ್ ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ನಿಮ್ಗೆ. ಸೊ ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಹೌದು. ಏನ್ ಹೇಳಿ ಸರ್ ಪ್ರೈಸ್? 5,20 ಆಗುತ್ತೆ ಸರ್. 520 ಫೈನಲ್. ಫೈನಲ್ ಆಗುತ್ತೆ. 4 lakhs ಹತ್ತಿರ ಲೋನೇ ಆಗೋದು. ಹೌದು, 4.5 ಆಗುತ್ತೆ ಸರ್. ಸೊ ಸ್ಟೆಪ್ ವೇ ಲಾರ್ಜಿ ಸರ್ 2016 ಸೆಕೆಂಡ್ ಓನರ್ RXZ ಸರ್. ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 7+1 ಇದೆ. ಓಕೆ ಓಕೆ. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಸೊ ಇದು ಕೂಡ ನಿಮ್ಗೆ ಸೇಮ್ 2 ಲಾರ್ಜ್ ಇದೆ, 2 ಕೂಡ 6 ಲಕ್ಷಕ್ಕೆ ಫೈನಲ್. ಫೈನಲ್ ಆಗುತ್ತೆ ಸರ್. ಹೌದು. ಸೊ ಇದು ಕೂಡ RXZ ಡೀಸೆಲ್ ವೆಹಿಕಲ್, 7 ಸೀಟರ್ ವೆಹಿಕಲ್, ಮೇನ್ಲಿ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಸೊ 6 ಲಕ್ಷಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ABS ಎಲ್ಲ ಬರುವಂತ ವೆಹಿಕಲ್. ಸೊ ಕಾರ್ ಮಾತ್ರ ಜಿನಿಯನ್ ಆಗಿದೆ, ಸೂಪರ್ ಆಗಿದೆ. ಬರೀ 6 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಫೋಟೋ ಹಂಗೆ ಅಪ್ಲೋಡ್ ಮಾಡೋದಲ್ವಾ? ಸೊ ನೋಡ್ತಾ ಇರ್ಬೋದು ಜಾರ್ಜ್ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ 2016 B ವರ್ಷನ್ ಟಾಪ್ ಎಂಡ್ ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಇದೆ. ಎಷ್ಟು ಕಿಲೋಮೀಟರ್ ಆಗಿದೆ ಸರ್? ಇದು 90,000 ಆಗಿದೆ. ಅಪ್ಡೇಟ್ ಎಲ್ಲ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. 5,75,000 ಫೈನಲ್ ಆಗುತ್ತೆ ಸರ್ ಇದು. 575 ಫೈನಲ್. ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 5,75,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. MRF ಟೈರ್ಸ್ ಎಲ್ಲ ಇದೆ 4 ಕೂಡ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಹೋಂಡಾ ಜಾಜ್ ಅನ್ನೋದು ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬೋದು. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಆಲ್ಮೋಸ್ಟ್ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ, ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೀಮಿಯಂ ವೆಹಿಕಲ್. ಸೊ ರಿಡ್ಸ್ ಪೆಟ್ರೋಲ್ ಹಿಡ್ಕೋರ್ಗೆ ಪೆಟ್ರೋಲ್ ಇದೆ. ಅದು ಕೂಡ 13 ಮಾಡಲು, ಬ್ಲೂ ಕಲರ್, ಲೈಟ್ ಬ್ಲೂ ಸರ್. 2013 ಸರ್ ಇದು. LXI. ಓಕೆ. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸೊ ಪೆಟ್ರೋಲ್ ರಿಡ್ಸ್ 13 ಮಾಡಲು 3 lakhsಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು 13 ಮಾಡಲು ರಿಡ್ಸ್ LXI 3 lakhsಗೆ ಫೈನಲ್. ಸೊ ರಿಡ್ಸ್ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಆಗಿ ಬರುತ್ತೆ. ಲೆಗ್ ರೂಮು, ಹೆಡ್ ರೂಮು ಸೂಪರ್ ಆಗಿರುತ್ತೆ. ಸ್ವಿಫ್ಟ್ ಗಿಂತ ಸೂಪರ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಡ್ಯಾಶ್ ಕ್ಯಾಮ್ ಎಲ್ಲ ಇದೆ ನಿಮ್ಗೆ. ಪೋಸ್ಟರಿಂಗು, ಪವರ್ ವಿಂಡೋ, ಅಡಿಷನಲ್ ಆಗಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬಂದಿದೆ ಗಾಡಿಯಲ್ಲಿ. ಬರೀ 50,000 ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ಇದೆಲ್ಲ ಇದು. ಸೊ ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಬರೀ 50,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಸರ್. ಹೌದು. ಫೈನಲ್ ಟು ಫೈನಲ್ 3 lakhs. 3 lakhs ಆಗುತ್ತೆ ಸರ್ ಇದು. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2010 ಸೆಕೆಂಡ್ ಓನರ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. 2,90,000 ಫೈನಲ್ ಆಗುತ್ತೆ ಸರ್ ಇದು. 290 ಫೈನಲ್. 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. 2 lakhs ಲೋನೇ ಆಗುತ್ತೆ. 2,90,000 ಕೋಟಿಂಗ್ ಪ್ರೈಸ್, ಫೈನಲ್ ಪ್ರೈಸ್. ಓಕೆ. ಸೊ 74,000 ಕಿಲೋಮೀಟರ್ ರನ್ ಆಗಿದೆ. ಸ್ವಿಫ್ಟ್ 18, 19 ಮೈಲೇಜ್ ಬರುವಂತ ವೆಹಿಕಲ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಇವನ್ ನಿಮ್ಗೆ ಲೋ ಮೇಂಟೆನೆನ್ಸ್. ಇದು ಬಂದ್ಬಿಟ್ಟು 4,000 to 5,000 ಒಳಗಡೆನೆ ನಿಮ್ಗೆ ಎಲ್ಲ ಮೇಂಟೈನ್ ಎಲ್ಲ ಆಗೋಗ್ಬಿಡುತ್ತೆ ಗಾಡಿ. ಓಕೆ ಸರ್. ಸೊ ಒಂದು ಬ್ರ್ಯಾಂಡ್ ನ್ಯೂ ಕ್ವಿಡ್ ಇದೆ. 2021 ಸಿಂಗಲ್ ಓನರ್ ಸರ್. ಟಾಪ್ ಎಂಡ್ ಮಾಡಲ್ ಇದು. ಎಲ್ಲ ಬರುತ್ತೆ. AC ಪವರ್ ಸ್ಟೇರಿಂಗ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ. ಎಲ್ಲ ಬಂದು 20 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಹೌದೌದು. ಬರೀ 43,000 ಕಿಲೋಮೀಟರ್. 4.5 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್ ನಿಮ್ಗೆ. ಹೌದೌದು. 480 ಫೈನಲ್ ಆಗುತ್ತೆ ಸರ್ ಇದು. 4,85,000 ಫೈನಲ್. ಟಾಪ್ ಎಂಡ್ ಗಾಡಿ. ಹೌದೌದು. ಸೊ ಟಾಪ್ ಎಂಡ್ ವೆಹಿಕಲ್ 8 ಲಕ್ಷ ಚಿಲ್ಲರೆ ಇದೆ ಸರ್ ಇವಾಗ ಆನ್ ರೋಡ್ ಪ್ರೈಸ್. ಹೊಸ ಗಾಡಿ. ಹೌದು ಸರ್. ನ್ಯೂ ಗಾಡಿ. ಬ್ರ್ಯಾಂಡ್ ನ್ಯೂ. ಬರೀ 21,000 ಮಾಡಲು ಇದು. 2021 ಮಾಡಲು. ಕಿಲೋಮೀಟರ್ ಓಡಿದೆ. ಏನ್ ಅದತ್ರ ಬರೀ 2 ವರ್ಷ ಗಾಡಿ ಅಷ್ಟೇ. ಹೌದು ಸರ್. ಹೌದು. 4 ಲಕ್ಷ ಕಡಿಮೆ ಆಗುತ್ತೆ ನಿಮ್ಗೆ. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು ಟಾಪ್ ಎಂಡ್ ವೆಹಿಕಲ್ 2021 ಮಾಡಲು. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗು, ಅಪೋಲೋ ಟೈರ್ಸ್, ಬ್ರ್ಯಾಂಡ್ ನ್ಯೂ. ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಬರುತ್ತೆ ಸರ್ ನಿಮ್ಗೆ.
ಸೊ ಇದು ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಬರೀ ಪೆಟ್ರೋಲ್ ಹಾಕೊಂಡು ಓಡಿಸುವಂತ ವೆಹಿಕಲ್ ಅಷ್ಟೇ, ಏನು ₹1 ಖರ್ಚಿಲ್ಲ, ಬ್ರ್ಯಾಂಡ್ ನ್ಯೂ ಕಾರು. ಸೊ ಅದು ಕೂಡ ಒಂದು ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಸೊ ಇದು 1 ಲೀಟರ್ ಇಂಜಿನ್ ಬರುತ್ತಲ್ಲ, ಹೌದು ಸರ್ 1 ಲೀಟರ್ ಇಂಜಿನ್ ಸರ್ ಇದು. ಸೊ 1 ಲೀಟರ್ ಇಂಜಿನ್ 4,80,000 ಮಾಡ್ಕೊಡ್ತೀನಿ ಸರ್. 4.25 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್ ನಿಮ್ಗೆ. 4,80,000 ಫೈನಲ್ ಆಗುತ್ತೆ. 4.25 ಲೋನೇ ಆಗೋಗ್ಬಿಡುತ್ತೆ. ಲೋನೇ ಆಗುತ್ತೆ ಸರ್. ಸೊ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಹೇಳಿ ಸರ್ ಡೀಟೇಲ್ಸ್. ಏನ್ 2014 ಮ್ಯಾಗ್ನಾ ಪ್ಲಸ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಬರೀ 70,000 ಓಡಿದೆ. 3.25 ಫೈನಲ್ ಆಗುತ್ತೆ ಸರ್ ಇದು. 3,25,000 ಫೈನಲ್ ಆಗುತ್ತೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬರೀ 70,000 ಕಿಲೋಮೀಟರ್. ನಮ್ಮಲ್ಲಿ ಯಾವುದೇ RTO ಕಮಿಷನ್ ಯಾವ್ದು ಇರೋದಿಲ್ಲ ಸರ್ ಇದರಲ್ಲಿ. ಸೊ ಮೇನ್ಲಿ RTO ಚಾರ್ಜಸ್ ಕಮಿಷನ್ ಯಾವ ಗಾಡಿಗೂ ಇರಲ್ಲ. ಸೊ ಏನು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ, 69,000 ಕಿಲೋಮೀಟರ್ ರನ್ ಆಗಿದೆ. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 18-20 ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಇವನ್ ಮೇಂಟೆನೆನ್ಸ್ ಕೂಡ ನಿಮ್ಗೆ ಲೋ ಆಗೇ ಬರುತ್ತೆ. ಸರ್ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 3.25 ನೆಗೋಷಿಯಬಲ್ ಆಗುತ್ತೆ ಸರ್. 3.25 ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ನೋಡ್ತಾ ಇರೋದು ಎಷ್ಟು ಕಾಸ್ಟ್ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇವ್ರ ಹತ್ರ 3 ಬ್ರಿಜಾ ಬಂದ್ಬಿಟ್ಟು ಈಚೆ ಇದೆ, ಒಂದು ಫಾರ್ಚುನರ್ ಅಂಡ್ ಇನೋವಾ ಕೂಡ ಇದೆ. ಸೊ 5 ಗಾಡಿ ಈಚೆ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಕಂಪ್ಲೀಟ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಹುಡುಕರಿಗೆ ಬೆಸ್ಟ್ ಇದೆ, ಚೆನ್ನಾಗಿದೆ, ವೈಟ್ ಕಲರ್. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಫಾರ್ಚುನರ್. ಸೊ ಅದ್ರದ್ದು ನಾನು ಫೋಟೋ ಹಾಕ್ತೀನಿ, ಆ ಫೋಟೋನ ನೋಡಿ ನಿಮ್ಗೆ ಕಾಲ್ ಮಾಡಿ. ಒಳ್ಳೆ ಗಾಡಿ ಬಡ್ಜೆಟ್ ಅಲ್ಲಿ ಹುಡ್ಕಂಗಿದ್ರೆ ಫಾರ್ಚುನರ್ನ